ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಮ್ಮ ಕಲಬುರಗಿ ಯಾದಗಿರಿ ಜಿಲ್ಲೆಗಳಲ್ಲಿ ವಿಪರೀತವಾಗಿ ಒಂದು ಲಂಪಿ ಸ್ಕಿನ್ ಡಿಸೀಸ್ ಅಂತ ಬರ್ತಾ ಇದೆ. ಅದನ್ನು ಕನ್ನಡದಲ್ಲಿ ನಾವು ಚರ್ಮ ಗಂಟು ರೋಗ ಅಂತ ಕರಿತಾ ಇದ್ವಿ. ಇದು ಒಂದು ರೋಗ ವೈರಾಣುವಿನಿಂದ ಬರುವಂಥ ರೋಗವಾಗಿದ್ದು, ಇದು ಒಂದು ನೊಣ, ಸೊಳ್ಳೆ ಮತ್ತು ಉಣ್ಣೆದಿಂದ ಒಂದು ರೋಗದಿಂದ ಇನ್ನೊಂದು ರೋಗಕ್ಕೆ ಹರಡುತ್ತದೆ. ಎರಡನೇ ರೋಗ ಲಕ್ಷಣ ಹೇಳ್ಬೇಕಂತಂದರೆ ಈ ವಿಪರೀತ ಜ್ವರ, ಚರ್ಮದ ಮೇಲೆ ಗಂಟುಗಳು ಕಾಣಿಸ್ತಾ ಇದ್ದಾವೆ. ಆಮೇಲೆ ನಾವು ಅದನ್ನು ಸರಿಯಾಗಿ ಕೇರ್ ಮಾಡಲಪ್ಪ ಅಂತಂದರೆ ನಾವು ಚರ್ಮದ ಗಂಟುಗಳು ಒಡೆದು ಅಲ್ಲಿ ಹುಳಗಳು ಬೀಳ್ತಾ ಇದ್ದಾವೆ. ಈ ರೀತಿಯಾಗಿ ಪಶುವೈದ್ಯಾಧಿಕಾರಿಗಳನ್ನ ತಮ್ಮ ಊರಿನಲ್ಲಿರುವಂಥ ಪಶುವೈದ್ಯಾಧಿಕಾರಿಗಳನ್ನಾಯಿತು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಪಶುವೈದ್ಯಗಳನ್ನ ಸಂಪರ್ಕಿಸಿ ಅದಕ್ಕೆ ಚಿಕಿತ್ಸೆ ಕೊಡಿಸಬೇಕು. ತದನಂತರ ಈ ಮುಂಜಾಗ್ರತಾ ಮತ್ತು ಹತೋಟಿ ಕ್ರಮಗಳ ಬಗ್ಗೆ ತಿಳಿದುಕೊಳ್ಬೇಕಂತಂದರೆ, ಒಂದನೇದು ನಾವು ಎಲ್ಲ ಮಸ್ಕಿಟೋ ನೆಟ್ ಅಂತ ಇರ್ತಾವೆ, ಆ ಮಸ್ಕಿಟೋ ನೆಟ್ಟನ್ನು ಖರೀದಿ ಮಾಡಿ ಮತ್ತು ಬೆಳಗ್ಗೆ ಹೊತ್ತಿನಾಗ ಸಾಯಂಕಾಲ ಹೊತ್ತಿನಾಗ ಸೊಳ್ಳೆ ಜಾಸ್ತಿ ಕಡಿಯೋದ್ರಿಂದ ಈ ಬೇವಿನ ತಪ್ಪಲನ್ನು ಹೊಗೆ ಎಬ್ಬಿಸೋದು ಭಾಳ ಅತ್ಯವಶ್ಯಕ. ಎರಡನೇದು ಈ ನಮ್ಮ ರೋಗಗ್ರಸ್ತ ಜಾನುವಾರುಗಳನ್ನು ಆರೋಗ್ಯವಂತ ಜಾನುವಾರುಗಳಿಂದ ಬೇರ್ಪಡಿಸಬೇಕು. ಮೂರನೇದು ನಾವು ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅದು ಎಲ್ಲ ಒಂದು ಸ್ವಚ್ಛವನ್ನು ಯಾವ ರೀತಿ ಕೊಟ್ಟಿಗೆಯನ್ನು ಇಟ್ಕೋಬೇಕಂದ್ರೆ 1% ಫಿನಾಲ್ ಅಂತ ಏನು ಸಿಗ್ತಾ ಇದೆ, ಫಿನಾಲ್ ಏನು ಸಿಗ್ತಾ ಇದೆ 1% ದ್ರಾವಣವನ್ನು ಮಾಡಿ ನಾವು ಕೊಟ್ಟಿಗೆಯನ್ನು ಸ್ವಚ್ಛ ಮಾಡಿಕೊಳ್ಬೇಕು. ಇದು ಒಂದು ನಾವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿಕೊಂಡ್ರೆ ಈ ನಾವು ಲಂಪಿ ಸ್ಕಿನ್ ಡಿಸೀಸ್ಲಿಂದ ನಾವು ಬರೋದನ್ನು ನಾವು ತಡೆಗಟ್ಟುಕೊಳ್ಬೋದು ಅಂತಂದು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಿಂದ ಒಂದು ಸಲಹೆಯನ್ನು ನೀಡುತ್ತಿದ್ದೇವೆ.